ಪಂಚಮಸಾಲಿ ನಾಯಕರ ನಡುವಿನ ಸಮರ ನಿಲ್ಲುವಂತ ಲಕ್ಷಣವೇ ಕಾಣ್ತಿಲ್ಲ. ಜಯಮೃತ್ಯುಂಜಯ ಶ್ರೀ ಯತ್ನಾಳ್ ಪರ ಹೆಜ್ಜೆ ಇಟ್ಟಿದ್ದೇ ತಡ ವಿಜಯಾನಂದ ಕಾಶ್ಯಪ್ನವರ ಕೋಪಾಗ್ನಿ ಮತ್ತಷ್ಟು ಸ್ಫೋಟವಾಗಿದೆ. ಹಾಗಾದ್ರೆ ಇಬ್ಬರ ನಡುವೆ ಬಿರುಕು ಬಿದ್ದಿರೋದು ಯಾಕೆ? ವಾಕ್ ಸಮರ ಹೇಗಿದೆ? ಬನ್ನಿ ರಿಪೋರ್ಟ್ ನೋಡೋಣ. ಸಮಾಜ ಅನ್ನೋದು ಬಹಳ ದೊಡ್ಡದು. ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಹಾಗೆ ಆಗ. ಅವ್ರ ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ. ವಿಜಯಾನಂದ ಕಾಶ್ಯಪ್ಪನವರ್ ಯತ್ನಾಳ್ ನಡುವೆ ಮಾತಿನ ಕಾಳಗ ಶುರುವಾಗಿದೆ. ಜಯಮೃತ್ಯುಂಜಯ ಶ್ರೀಗಳ ಬದಲಾವಣೆ ಆಗತ್ತೆ ಅಂತ ಕಾಶ್ಯಪ್ಪನವರ್ ಬಾಂಬ್ ಸಿಡಿಸಿದ್ರೆ ಯತ್ನಾಳ್ ಅಂತೂ ಯಾವನು ಅಂತ ಏಕವಚನದಲ್ಲಿ ಗುಡುಗಿದ್ದಾರೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಹಾಗೆ ಆಗುತ್ತೆ. ಪಂಚಮಸಾಲಿ ಶ್ರೀಗಳು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಅವ್ರು ಏನ್ ತಪ್ಪೇನಾಯ್ತು? ಪೀಠದಿಂದ ತೆಗಿಬೇಕು. ಯಾವ ತೆಗ್ಯಾವ ತಂದೆಯವರೆಲ್ಲ ಕೂಡಿ ಕಟ್ಟಿದ್ರು. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಹೇಳದಿದ್ರೆ ನಾವು ಮುಂದೆ ನಿರ್ಧಾರವನ್ನ ಕೈಗೊಳ್ತೀವಿ. ತಗೋತ ಹೇಳ್ರಿ, ಆ ಮಗ ಬೇಡ ನಾನು. ಅವ್ರ ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ. ಕಾಶ್ಯಪ್ಪನವರ್ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಸಮಾಜ ಕಟ್ಟಿದವರು ಯಾರು, ಅವರೆಲ್ಲ ಎಲ್ಲಿದ್ರು ಅಂತ ಪ್ರಶ್ನೆ ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಜಯಮೃತ್ಯುಂಜಯ ಶ್ರೀ ಸಮಾಜವನ್ನ ಒಬ್ಬ ವ್ಯಕ್ತಿ ಕಟ್ಟಿಲ್ಲ, ಎಲ್ರೂ ಸೇರಿ ಕಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ರೀ, ಯಾರೀ ಕಟ್ಟಿದವರು? ಎಲ್ಲಿದ್ರಿ ಇವರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವು ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ನು ನಾನು. ಇವ್ರು ಯಾರು ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೆ ಏನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ಮದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದ್ದಪ್ಪ ಅಂದರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು, ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ. ಹಾಗಾದ್ರೆ ಕಾಶ್ಯಪ್ಪನವರ್ ಹಾಗೂ ಪಂಚಮಸಾಲಿ ಸ್ವಾಮೀಜಿ ಯತ್ನಾಳ್ ನಡುವಿನ ತಿಕ್ಕಾಟಕ್ಕೆ ಕಾರಣ ಏನು ಅಂತೀರಾ? ಅದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಬಿಜೆಪಿ ಅವಧಿಯಲ್ಲಿ 2A ಮೀಸಲಾತಿ ಹೋರಾಟ ಸಂಬಂಧ ಕಾಶ್ಯಪ್ಪನವರ್ ಅಬ್ಬರವಾಗಿ ಹೋರಾಟ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕಾಶ್ಯಪ್ಪನವರ್ ಕೊಂಚ ಸೈಲೆಂಟ್ ಆಗಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಜಾಣ ಮೌನದಿಂದಲೇ ಸುಮ್ಮನಾಗಿದ್ರು. ಆಗ ತಮಗೆ ಬೆಂಬಲ ಸಿಗದಿದ್ದಕ್ಕೆ ಜಯಮೃತ್ಯುಂಜಯ ಶ್ರೀಗಳ ಜೊತೆ ಶಾಸಕ ಯತ್ನಾಳಿದ್ರು. ಇಷ್ಟೇ ಅಲ್ಲ, ಬೆಳಗಾವಿ ಅಧಿವೇಶನದ ವೇಳೆಯೇ 2A ಮೀಸಲಾತಿಗಾಗಿ ಹೋರಾಟ ನಡೆಸಿದ್ರು. ಆಗ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಆಗಿನಿಂದ ಕಾಶ್ಯಪ್ಪನವರ್ ಹಾಗೂ ಜಯಮೃತ್ಯುಂಜಯ ಶ್ರೀಗಳ ನಡುವಿನ ಬಿರುಕು ಮತ್ತಷ್ಟು ದೊಡ್ಡದಾಯಿತು. ಇದರ ನಡುವೆ ಇದೀಗ ಉಚ್ಚಾಟನೆಯಾದ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡ್ತಿರುವ ಜಯಮೃತ್ಯುಂಜಯ ಶ್ರೀಗಳು ಪಂಚಮಸಾಲಿ ಸಮಾಜ ಎಳೆದು ತಂದು ಕೌಂಟರ್ ಕೊಡ್ತಿದ್ದಾರೆ. ಅದೇನೇ ಹೇಳಿ, ಪಂಚಮಸಾಲಿ ಸಮುದಾಯದ ನಾಯಕರ ನಡುವೆ ದೊಡ್ಡ ಸಮರವೇ ಶುರುವಾಗಿದೆ. ಜಯಮೃತ್ಯುಂಜಯ ಶ್ರೀ ಯತ್ನಾಳ್ ಪರ ನಿಂತಿರೋದು ಮುಂದೆ ಯಾವೆಲ್ಲ ಬೆಳವಣಿಗೆಗಳಿಗೆ ವೇದಿಕೆ ಕೊಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.